ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇದೆಲ್ಲದರ ಮಧ್ಯೆ ಶುರುವಾಗಿರುವಂತಹ ಚರ್ಚೆ, ಆಘಾತಕಾರಿ ಚರ್ಚೆ, ಆತಂಕವನ್ನ ತಂದೊಡ್ಡಿರುವಂತಹ ಚರ್ಚೆ, ಇರಾನ್ನ ಮೇಲೆ ನ್ಯೂಕ್ಲಿಯರ್ ದಾಳಿಯನ್ನ ನಡೆಸುತ್ತಾ ಅಮೆರಿಕ ಅನ್ನೋದು ವಿಶ್ವವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ವಿಶ್ವಸಂಸ್ಥೆಯ ರಾಜತಾಂತ್ರಿಕರೊಬ್ಬರು ಕೊಟ್ಟಿರುವಂತಹ ಹೇಳಿಕೆ, ಇರಾನ್ನ ಮೇಲೆ ಅಣ್ವಸ್ತ್ರ ಬಳಕೆಯ ಸಾಧ್ಯತೆಗೆ ಸಿದ್ಧತೆ ನಡೀತಾ ಇದೆ. ಅಂದ್ರೆ ಇರಾನ್ನ ಮೇಲೆ ಒಂದು ವೇಳೆ ಅಮೆರಿಕ ಅಣ್ವಸ್ತ್ರವನ್ನ ಬಳಕೆ ಮಾಡಿದ್ರೆ ಮುಂದಾಗುವಂತಹ ಪರಿಣಾಮಗಳನ್ನ ಫೇಸ್ ಮಾಡೋದಕ್ಕೆ ವಿಶ್ವಸಂಸ್ಥೆಯಲ್ಲಿ ಸಿದ್ಧತೆ ನಡೀತಾ ಇದೆಯಂತೆ. ಇದನ್ನ ಆ ರಾಜತಾಂತ್ರಿಕರು ಬಹಿರಂಗಪಡಿಸಿದ್ದಾರೆ. ಅಣ್ವಸ್ತ್ರ ಬಳಕೆಯ ಪರಿಣಾಮವನ್ನ ನಿಭಾಯಿಸುವುದಕ್ಕೆ ವಿಶ್ವಸಂಸ್ಥೆ ಸಿದ್ಧತೆಯನ್ನ ಮಾಡ್ತಾ ಇದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ವಿಶ್ವಸಂಸ್ಥೆಯ ರಾಜತಾಂತ್ರಿಕ ಮೊಹಮ್ಮದ್ ಸಫಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಾನವೀಯತೆ ವಿರುದ್ಧದ ಅಪರಾಧಕ್ಕೆ ಸಾಕ್ಷಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಈ ಮಾಹಿತಿಯನ್ನ ಬಹಿರಂಗಪಡಿಸೋಕೆ ನನ್ನ ಜಾಗತಿಕ ವೃತ್ತಿಯನ್ನ ತ್ಯಜಿಸಿದ್ದೇನೆ ಅಂತ ಹೇಳಿ ಎಕ್ಸ್ನಲ್ಲಿ ವಿಶ್ವಸಂಸ್ಥೆಯ ತಮ್ಮ ಹುದ್ದೆಗೆ ಸಾರ್ವಜನಿಕವಾಗಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಮೊಹಮ್ಮದ್ ಸಫಾ ವಿಶ್ವಸಂಸ್ಥೆಯ ಪ್ಯಾಟ್ರಿಯಾಟಿಕ್ ವಿಷನ್ ಆರ್ಗನೈಸೇಷನ್ ನಲ್ಲಿ ಖಾಯಂ ಪ್ರತಿನಿಧಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. 2013ರಿಂದಲೂ ಕೆಲಸ ಮಾಡ್ತಿದ್ದಾರೆ. 2016ರಿಂದ ಅವರ ಸದಸ್ಯತ್ವ ಪರ್ಮನೆಂಟ್ ಆಗಿದೆ. ಅವರು ಟ್ವೀಟ್ ಮಾಡ್ತಾರೆ, ಮಾನವೀಯತೆಯ ವಿರುದ್ಧದ ಅಪರಾಧಕ್ಕೆ ಸಾಕ್ಷಿಯಾಗೋದಕ್ಕೆ ನಾನು ಸಿದ್ಧ ಇಲ್ಲ ಅನ್ನುವುದನ್ನ ಹೇಳಿದ್ದಾರೆ. ಮೊಹಮ್ಮದ್ ಸಫಾ ಮಾಡಿರುವಂತಹ ಟ್ವೀಟ್ ನಲ್ಲಿ ಏನಿದೆ, ಅಣ್ವಸ್ತ್ರ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಅಮೆರಿಕಾದಿಂದ ಅಣ್ವಸ್ತ್ರ ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಆರೋಪವನ್ನ ಮೊಹಮ್ಮದ್ ಸಫಾ ಮಾಡಿದ್ದಾರೆ ನೋಡೋಣ ಬನ್ನಿ. ವಿಶ್ವಸಂಸ್ಥೆಯ ಪ್ಯಾಟ್ರಿಯಾಟಿಕ್ ವಿಷನ್ ಆರ್ಗನೈಸೇಷನ್ನ ಖಾಯಂ ಪ್ರತಿನಿಧಿ ಮೊಹಮ್ಮದ್ ಸಫಾ ಮಾಡಿರುವಂತಹ ಟ್ವೀಟ್ ನಿಜವೇ ಆದ್ರೆ ಅಮೆರಿಕ ಅಂಥದ್ದೊಂದು ಪ್ಲಾನ್ ಅನ್ನ ಮಾಡಿದೆ, ಇರಾನ್ನ ಮೇಲೆ ಅಣ್ವಸ್ತ್ರ ದಾಳಿಗೆ ಅದು ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತಂದ್ರೆ ನಿಜಕ್ಕೂ ಇದು ಆಘಾತಕಾರಿ. ಜಗತ್ತು ಮತ್ತೊಮ್ಮೆ ಅಮಾನವೀಯ ದಾಳಿಗೆ ಸಾಕ್ಷಿಯಾಗಬೇಕಾಗತ್ತೆ. ಅಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗುವ ಸಾಧ್ಯತೆ ಇದೆಯಾ ಅಮೆರಿಕ ಗೊತ್ತಿಲ್ಲ. ಬಟ್ ಮೊಹಮ್ಮದ್ ಸಫಾ ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಅಣ್ವಸ್ತ್ರದ ದಾಳಿಯನ್ನ ಎದುರಿಸೋದಕ್ಕೆ, ಅಂದ್ರೆ ದಾಳಿಯ ಪರಿಣಾಮಗಳನ್ನ ಎದುರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಅಮೆರಿಕಾದ ಲಾಬಿಯ ಪೂರಕವಾಗಿ ವಿಶ್ವಸಂಸ್ಥೆ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ನಾವು ನೆನಪು ಮಾಡ್ಕೊಳ್ಬೇಕಾಗಿರುವುದೇನು, 2ನೇ ಮಹಾಯುದ್ಧದ ಅಂತ್ಯದಲ್ಲಿ ಜಪಾನ್ನ ಹಿರೋಶಿಮಾ ಹಾಗೆ ನಾಗಸಾಕಿಯ ಮೇಲೆ 1945 ಆಗಸ್ಟ್ 6 ಹಾಗೆ ಆಗಸ್ಟ್ 9ನೇ ತಾರೀಕು ಜಪಾನ್ನ ಹಿರೋಶಿಮಾ ಹಾಗೆ ನಾಗಸಾಕಿಯ ಮೇಲೆ ಅಮೆರಿಕ ಅಣ್ವಸ್ತ್ರ ದಾಳಿಯನ್ನ ಮಾಡುತ್ತೆ, ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹಾಕುತ್ತೆ. ಅದರ ಪರಿಣಾಮವನ್ನ ಆ 2 ಪ್ರದೇಶಗಳು ದಶಕಗಳ ಕಾಲ ಅನುಭವಿಸಿದ್ದಾವೆ. ಆರೋಗ್ಯದ ಸಮಸ್ಯೆ, ಜನರ ಸಾವು ನೋವು, ಜಗತ್ತು ಅದನ್ನ ಕಂಡು ಕಣ್ಣೀರನ್ನ ಹಾಕಿದೆ. ಅಂಥದ್ದೇ ದಾಳಿ ಇರಾನ್ನ ಮೇಲೆ ನಡೆಸೋದಕ್ಕೆ ಅಮೆರಿಕ ಮುಂದಾಗಿದ್ಯಾ? ಬಹಳ ಗಂಭೀರವಾದಂತಹ ಆರೋಪ ಮೊಹಮ್ಮದ್ ಸಫಾರಿಂದ ಆಗಿರೋದು. ಈಗಾಗಲೇ ಇರಾನ್ನ ರಾಜಧಾನಿಯಾಗಿರುವಂತಹ ಟೆಹರಾನ್ನ ತೈಲ ಘಟಕಗಳ ಮೇಲೆ ಆದಂತಹ ದಾಳಿಯಿಂದಾಗಿ ಆಸಿಡ್ ರೀತಿಯ ಮಳೆ ಅಲ್ಲಿ ಬರ್ತಾ ಇದೆ. ಅದರಿಂದಾಗಿ ಅಲ್ಲಿನ ನೀರು ಕಲುಷಿತಗೊಂಡಿದೆ. ಜನ ಈಗಾಗಲೇ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ಜನ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತಹ ಮೊಹಮ್ಮದ್ ಸಫಾ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ ಅಮೆರಿಕ. ಇಂಥದ್ದೊಂದು ಮಾಹಿತಿಯನ್ನ ಲೀಕ್ ಮಾಡೋದಕ್ಕೆ ನನ್ನ ಕೆಲಸವನ್ನ ನಾನು ತ್ಯಜಿಸ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಈ ಮಾತು ನಿಜವೇ ಆದ್ರೆ ನಿಜಕ್ಕೂ ಜಗತ್ತು ಮತ್ತೊಂದು ದಾರುಣ ದಾಳಿಯನ್ನ ನೋಡುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.